ಶುಭೋದಯ ಎಲ್ಲ ಮಾಸ್ಟರ್ಸ್ಗೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ರಹ್ಮಶ್ರೀ ಪಿತಾಮಹರಾದ ಡಾಕ್ಟರ್ ಪತ್ರಿಜಿ ಅವರ ಒಂದು ಪಾದಾರವಿಂದಕ್ಕೆ ನಮಸ್ಕಾರ ಮಾಡುತ್ತಾ, ಸ್ವರ್ಣಾಂಬ ಅವರ ಕೃಪಾ ಕಟಾಕ್ಷದಿಂದ ಮತ್ತು ಮಹಾತಾರ್ ಫೌಂಡೇಶನ್ ಮುಖ್ಯಸ್ಥರಾದ ರಂಗನಾಥ್ ಗುರುಜಿ ಮತ್ತು ಲಕ್ಷ್ಮೀ ರಂಗನಾಥ್ ಅವರಿಗೆ ನನ್ನ ಧನ್ಯವಾದವನ್ನು ತಿಳಿಸುತ್ತಾ ಈ ಒಂದು ಸ್ವಾಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಮಹಾತಾರ್ ಫೌಂಡೇಶನ್ ಎಂಬ ಒಂದು ಸಂಸ್ಥೆಗೆ ನಾನು ಜಾಯ್ನ್ ಆಗಿ ಸುಮಾರು 1 ವರ್ಷ ಆಯಿತು. ಮೊದಲನೇದಾಗಿ ನಾನು ಮಹಾತಾರ್ ಫೌಂಡೇಶನ್ಗೆ ಮೊಟ್ಟ ಮೊದಲನೇದಾಗಿ ಕಾಲಿಟ್ಟಾಗ ನನ್ಗೇನು ಗೊತ್ತಿರ್ಲಿಲ್ಲ, ನನ್ಗೇನು ತಿಳಿಲಿಲ್ಲ ನಾನು ಯಾವ ತರ ಅಂತ. ಬರೀ ಏನ್ ಗೊತ್ತಾ, ಒಂದು 10-15 ದಿನ ನಾನು ಪ್ರತಿಯೊಂದನ್ನು ಕಾರ್ಯಗತವಾಗಿ ನೋಡ್ತಾ ಇದ್ದೆ ಯಾವ ತರ ಅಂತ. ವಿಡಿಯೋನು ಆನ್ ಮಾಡಕ್ ಬರ್ತಾ ಇರ್ಲಿಲ್ಲ ನನಗೆ. ಓಕೆ, ಯಾವ ತರ ಮ್ಯೂಟ್ ಮಾಡ್ಬೇಕು ಇದು ಮಾಡ್ಬೇಕು ಅಂತಾನು ಗೊತ್ತಾಗ್ತಾ ಇರ್ಲಿಲ್ಲ ನನಗೆ, ಆ ಒಂದು ಪರಿಸ್ಥಿತಿ. ಆಮೇಲೆ ಯಾವ ತರ ಮಾತಾಡ್ಬೇಕಪ್ಪ ಅಂತ ಒಂದು ಭಯ, ಯಾವ ತರ ಆತಂಕ, ಏನಂತಾರೋ ಏನೋ ಅಂತಾರೋ ಅಂತ ಒಂದು ಭಯ ಆತಂಕ ಇತ್ತು. ಆದ್ರೆ ಓಕೆ, ಈ ಒಂದು ದೊಡ್ಡ ಸಂಸ್ಥೆ ಮಹಾತಾರ್ ಫೌಂಡೇಶನ್ ಯಾವ ತರ ನನಗೆ ಒಂದು ತಿದ್ದಿ ತೇಡಿ ಓಕೆ ಒಂದು ಶಿಲೆ ಆದ ನನಗೆ ಒಂದು ಒಂದು ಆಕೃತಿ ಕೊಡ್ತಾ ಇದೆಯಲ್ಲ, ಅದಕ್ಕೆ ನನ್ಗೆ ತುಂಬಾ ಸಂತೋಷ. ಎಂತೆಂತ ಮಾಸ್ಟರ್ಸು, ಅದ್ಭುತವಾದ ಮಾಸ್ಟರ್ಸು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿರತವಾಗಿ ತಮ್ಮ ಒಂದು ಶ್ರಮವನ್ನು ವಹಿಸಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಒಂದು ನೆಲವನ್ನ ನಾನು ಕಂಡ್ಕೊಂತ ಇದ್ದೀನಿ. ಓಕೆ, ಹಂಗೆ ಧ್ಯಾನ ಮಾಡೋದ್ರಿಂದ ಮನಸ್ಸನ್ನ ಯಾವ ತರ ಒಂದು ನಿರ್ಮಲವಾಗಿ ಸಂತೋಷವಾಗಿ ಸಂತೋಷ ಭರಿತವಾಗಿ ನಾನು ಇಟ್ಕೊಬೇಕು ಅಂತ ಈ ಒಂದು ಸಂಸ್ಥೆ ನನಗೆ ಕಳಿಸ್ತಾ ಇದೆ ಹಲವಾರು ಅಧ್ಯಯನದಿಂದ. ಹಾಗಾಗಿ ಇವಾಗ ನೋಡಿ, ಇವಾಗ ನಡೆದು ಬಂದ ಹಾದಿ, ಯಾವ ತರ ನಡೆದು ಬಂದ ಹಾದಿ, ಮಹಾತಾರ್ ಫೌಂಡೇಶನ್ ಅಲ್ಲಿ ನಡೆದು ಬಂದ ಹಾದಿ. ಮೊಟ್ಟ ಮೊದಲನೇದಾಗಿ ನಾವು ಯಾವ್ಯಾವ ಹುಬ್ಳಿನಲ್ಲಿ ನಾವು ಒಂದು ಕಾರ್ಯಗತ ಮಾಡಿದ್ವಿ. ಅಲ್ಲಿ ಏನ್ ಗೊತ್ತಾ, ಅದ್ಭುತವಾಗಿ ನಾವು ಶುದ್ಧಾರೂಢ ಮಠದಲ್ಲಿ ನಾವು ಇದ್ಬಿಟ್ಟು, ಆಮೇಲೆ ಅಟ್ ದ ಸೇಮ್ ಟೈಮ್ ಧ್ಯಾನ, ಅಲ್ಲಿ ನನ್ಗೆ ಅದ್ಭುತವಾದ ಒಂದು ವಾತಾವರಣ ನಿರ್ಮಾಣ ಆಯ್ತು. ಅಲ್ಲಿ 5 ಗಂಟೆಗೆ ನಾನು ಶುರು ಮಾಡಿದಾಗ ಧ್ಯಾನ, ಓಕೆ 8 ಗಂಟೆವರೆಗೂ ಧ್ಯಾನ ಮಾಡಿದೆ. ನನಗೆ ಗೊತ್ತಾಗ್ಲಿಲ್ಲ 5 ನಿಮಿಷ ಮಾಡಿದೀನಿ ತಿಳಿದೆ ನಾನು. ಎಂತ ಒಂದು ಅದ್ಭುತವಾದ ವೇದಿಕೆಯನ್ನ ನಮ್ಮ ರಂಗನಾಥ್ ಗುರುಜಿ ಅವರು ಅಲ್ಲಿ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು ನನಗೆ. ಇಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಮಾಡಿದ್ದು ಈ ಪ್ರತಿಯೊಂದು ಒಂದು ಆಫ್ಲೈನ್ ಕ್ಲಾಸ್ಗಳಲ್ಲಿ ನಾನು ಭಾಗವಹಿಸಿ ಅಲ್ಲಿ ಅದ್ಭುತವಾದ ಒಂದು ನಂದು ಸಂತೋಷವನ್ನು ನಾನು ಕಂಡ್ಕೊಂಡೆ. ಓಕೆ, ಇದ್ರಲ್ಲಿ ಏನು ಸಂಶಯ ಇಲ್ಲ. ಆಮೇಲೆ ರಂಗನಾಥ್ ಗುರುಜಿ ಅವರು ಅಲ್ಲಿ ಹುಬ್ಳಿನಲ್ಲಿ ಸ್ವಯಂಭೂ ಚಿಕಿತ್ಸೆ ಬಗ್ಗೆ ಹೇಳಿದ್ರು. ಅದು ಅದ್ಭುತವಾದ ಒಂದು, ಅದರಲ್ಲಿ ತುಂಬಾ ಆಸಕ್ತಿ ವಹಿಸಿ ಅವರು ಎಲ್ಲಾರ್ಗೂ ಅಷ್ಟೇ, ನಾವು ಎಲ್ಲ ಸುಮಾರು ಒಂದು 2000 ಪ್ಯಾಂಪ್ಲೆಟ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿನ ಕೊಟ್ಟು ತುಂಬಾ ಅದ್ಭುತವಾಗಿ ಅಲ್ಲಿ ಕಾರ್ಯಾಗಾರ ತುಂಬಾ ಚೆನ್ನಾಗಿ ನಡೀತು. ಹಂಗೇನೆ ಬಾಗಲಕೋಟೆನಲ್ಲೂ ಅಷ್ಟೇ, ಬಾಗಲಕೋಟೆನಲ್ಲೂ ನಾವು ಧ್ಯಾನ ಯಜ್ಞ ಕಾರ್ಯಕ್ರಮ ಮಾಡಿದಾಗ ಅಲ್ಲೂ 3 ಗಂಟೆ 4 ಗಂಟೆ ಕಾಲ ಅಲ್ಲಿ ಧ್ಯಾನ ಮಾಡಿದ್ವಿ. ಅಲ್ಲಿ ತುಂಬಾ ಸಂತೋಷವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿತ್ತು. ಅಲ್ಲೂ ಅಷ್ಟೇ ಅದ್ಭುತವಾದ ಎಲ್ಲ ಪ್ರತಿಯೊಂದು ಕಾರ್ಯಗತ, ಪ್ರತಿಯೊಂದು ಇದರಲ್ಲೂ ಅಷ್ಟೇ ಎಲ್ಲ ಪಾಪ ನಮ್ ಜೊತೆನೆ ರಂಗನಾಥ್ ಗುರುಜಿ ಅವರು ಮತ್ತೆ ಎಲ್ಲಾರು ಕೂತ್ಕೊಂಡು ಸಂತೋಷವಾಗಿ ಅಲ್ಲಿ ಎಲ್ಲ ಕಾರ್ಯಗತ ಮಾಡ್ಕೊಂಡ್ವಿ. ಆಮೇಲೆ ಬಂದಾದ್ಮೇಲೆ ಇವಾಗ ತಿರುವಣ್ಣಾಮಲೈನಲ್ಲೂ ಅಷ್ಟೇ. ಓಕೆ, ತಿರುವಣ್ಣಾಮಲೈನಲ್ಲಿ ಹೋಗುವಾಗ ನಮ್ಗೆ ಅದ್ಭುತವಾದ, ಎಲ್ಲಾರು ನಮ್ಮ ಬಸ್ನಲ್ಲಿ ಕೂತ್ಕೊಂಡಾಗ ನಮ್ಮ ಮಹಾತಾರ್ ಫೌಂಡೇಶನ್ ಅವರು ಸುಮಾರು ಜನ ಅಲ್ಲಿ ನಮ್ಗೆ, ಮಂಜುಳಾ ಮೇಡಮ್ ಇರ್ಬೋದು ಮತ್ತೆ ಎಲ್ಲೇ ಇರ್ಬೋದು, ತುಂಬಾ ಸಂತೋಷವಾಗಿ ನಾವೆಲ್ಲ ಕಾಲ ಕಳೆದ್ವಿ ಅಲ್ಲಿ. ಗೊತ್ತಾ, ತುಂಬಾ ಅದ್ಭುತವಾಗಿ ಧ್ಯಾನ ಎಲ್ಲ ನಡೀತು. ಹಾಗಾಗಿ ನಾನು ಒಂದೇ ಒಂದು ಹೇಳ್ಬೇಕು ಅಂದ್ರೆ, ಓಕೆ ಈ ಒಂದು ಇದರಲ್ಲಿ ಸಂಸ್ಥೆನಲ್ಲಿ ನಾವು ಸೇರ್ಕೊಂಡಾದಾಗ ಹಲವಾರು ಮಾಸ್ಟರ್ಸು ಇದರಲ್ಲಿ ಕಾರ್ಯ ನಿರ್ವಹಣೆ ಮಾಡಿದ್ದಾರೆ. ಓಕೆ, ಆಮೇಲೆ ನಮ್ಮ ರೇವತಿ ಮೇಡಮ್ ಅವರು
ರಾತ್ರಿ ಹೊತ್ತು ರೇವತಿ ಮೇಡಮ್ ಅವರು ತುಂಬಾ ಅದ್ಭುತವಾಗಿ ತಮ್ಮ ಒಂದು ಇದನ್ನ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ತುಂಬಾ ಶಿಸ್ತುಬದ್ಧವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಟೈಮ್ ಟೈಮು ಮತ್ತೆ ಇದನ್ನೆಲ್ಲ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಮಾಡ್ತಾರೆ. ಹಂಗೆ ನಾವು ಕಲ್ತಿರೋದು ಇಲ್ಲಿ ನೋಡಿ, ಕೆಲವರೆಲ್ಲ ಮಧ್ಯಾಹ್ನ ಸ್ವಾಧ್ಯಾಯ ಕೊಡೋರು, ಗಿರ್ಜಮ್ಮ ಅವ್ರ ಸತ್ಸಂಗ ಅವರು ಹೇಳಿದ್ರು. ಆಮೇಲೆ ವಿಜಯ್ ಕುಮಾರ್ ಅವರು, ಅದೇ ತರ ಹಲವಾರು ಮಾಸ್ಟರ್ಸ್ ಇಲ್ಲಿ ಓಕೆ ತಮ್ಮ ಒಂದು ಸ್ವಾಧ್ಯಾಯನ ಕೊಡೋ ಮೂಲಕ ನಮ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾ ಇದ್ದಾರೆ. ನಾವ್ ಯಾವ ತರ ಮಾಡ್ಬೇಕು, ನಾವ್ ಯಾವ ತರ ಕಲಿಬೇಕು. ಆಮೇಲೆ ಆಮೇಲೆ ಇನ್ನೊಂದೇಂದ್ರೆ ಮುದ್ರಾ ಚಿಕಿತ್ಸೆ. ಮುದ್ರಾದು ಮುಂದು ನಮ್ಗೇನು ಗೊತ್ತೇ ಇರಲಿಲ್ಲ. ನಾವು ಓಕೆ ಏನು ಗೊತ್ತೇ ಇರಲಿಲ್ಲ. 45 ವರ್ಷ ಸುಮ್ಮನೆ ನಮ್ಮ ಬರೀ ಕೆಲಸ ಕಾರ್ಯದಲ್ಲೇ ನಾವು ಕಾರ್ಯಗತವಾಗಿ ವೇಸ್ಟ್ ಮಾಡ್ಬಿಟ್ರಿ. ಆದ್ರೆ ಈ ಮುದ್ರೆಯನ್ನ ಕಲ್ತಾಗ ಮನೋರಮಾ ಮೇಡಮ್ ಅವರು ನಿಜವಾಗ್ಲೂ ನಾನು ಅವ್ರಿಗೆ ಫೋನ್ ಮಾಡಿ ನನ್ ಕರೆ ಮಾಡ್ಬಿಟ್ಟು ಹೆಂಗೆ ಇದೆ ಅಂತ ತಿರ್ಗಾ ತಿಳ್ಕೊಂಡೆ. ಗೊತ್ತಿರ್ಲಿಲ್ಲ ನನ್ಗೆ ಹಲವಾರು ಕಾಯಿಲೆಗಳು. ಆಮೇಲೆ ಹಲವಾರು ಕಾಯಿಲೆಗಳು ಅದರಲ್ಲಿ ನಾನು ಗುಣಪಡಿಸ್ಕೊಂಡೆ. ಹಲವಾರು ಕಾಯಿಲೆಗಳನ್ನ ಈ ಮುದ್ರಾ ಚಿಕಿತ್ಸೆಯಿಂದ ನಾನು ಸತತವಾಗಿ ಪ್ರಯತ್ನ ಪಟ್ಟು ಮತ್ತೆ ಆಸಕ್ತಿ ಮಾಡ್ಕೊಂಡು ಮಾಡ್ಬೇಕು. ಹಂಗಾಗಿ ಯಾವುದೇ ಒಂದು ಕಾರ್ಯ ಆದ್ರೂ ಆಕ್ಯುಪಂಚರ್ ಕ್ಲಾಸು ನಮ್ಮ ಮಹತಾರ್ ಫೌಂಡೇಶನ್ ನಡೆದಾಗ ಯಾರೋ ಸತ್ಯಮೂರ್ತಿನ ಯಾರೋ ಕೊಟ್ರಲ್ಲ, ಅವರು ಪ್ರತಿಯೊಬ್ಬ ಹತ್ರನು ಬಂದು ಯಾವ ತರ ಒಂದು ಮುದ್ರೆ ಯಾವ ತರ ಮಾಡ್ಬೇಕು, ಆಕ್ಯುಪಂಚರು ಯಾವ ತರ ಮಾಡ್ಬೇಕು ಅಂತ ತೋರಿಸ್ರಲ್ಲ. ತುಂಬಾ ಅದ್ಭುತವಾಗಿ ಅದು ಕಾರ್ಯಾಗಾರ ನೆರವೇರಿತು. ಹಂಗಾಗಿ ಈ ಫೌಂಡೇಶನ್ ಸತತವಾಗಿ ಎಲ್ಲಾರನ್ನೂ ಅಷ್ಟೇ ಎಲ್ಲಾರನ್ನೂ ಆತ್ಮೀಯವಾಗಿ ಕಂಡು ಓಕೆ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಪ್ರತಿಯೊಂದು ಧ್ಯಾನ ಆಗ್ಲಿ ಯಾವುದೇ ಆಗ್ಲಿ ಅವ್ರನ್ನ ನಿರತವಾಗಿ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದೆ. ಓಕೆ ಈ ಇದನ್ನ ಆಮೇಲೆ ಇನ್ನೊಂದೇನಂದ್ರೆ ಇವಾಗ ನಾವು ಇವಾಗ ಆಮೇಲೆ ಚಕ್ರಧ್ಯಾನ ಬಂದ್ರೆ ಚಕ್ರಧ್ಯಾನದ್ದು ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಯಾವ ತರ ನಾವು ಅದನ್ನ ಧ್ಯಾನ ಮಾಡ್ಬೇಕು, ಯಾವ ತರ ಅದನ್ನ ತಿಳ್ಕೊಳ್ಕೊಳ್ಬೇಕು ಅಂತ ಅದನ್ನ ಮಾಡಿದ್ವಿ. ಅದು ಹಂಗಾಗಿ ನಾವು ಇಲ್ಲಿ ಏನಾಗಂದ್ರೆ ಹಲವಾರು ವಿಷಯಗಳನ್ನ ತಿಳ್ಕೊಂತ ಇದೀವಿ. ಈ ಫೌಂಡೇಶನ್ ಅಲ್ಲಿ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಂಡು ನಮ್ಮ ನಂದಾ ಮೇಡಮ್ ಅವರು ಅಷ್ಟೇ ಬೆಳಿಗ್ಗೆ ಹೊತ್ತು ಅದ್ಭುತವಾಗಿ ತಮ್ಮ ಸೇವೆ. ಆಮೇಲೆ ನಮ್ಮ ಹೇಮಾ ಮೇಡಮ್ ಯೋಗಾಸನ ಹೇಳ್ಕೊಡ್ತಾರಲ್ಲ, ಅದನ್ನ ನಾವು ನೆನ್ಸ್ಕೊಬೇಕು. ಸುಮಾರು ನಾನು ನೋಡ್ತಾ ಇರೋಂಗೆ ಒಂದು 8-9 ತಿಂಗಳಿಂದ ಸತತವಾಗಿ ಗೊತ್ತಾ, ನಾನು ಇಲ್ಲಿ ಅಬ್ಸರ್ವ್ ಮಾಡಿ ಮಾಡ್ತಾ ಇದ್ದೀನಿ. ನಾನು ಏನೇನು ಡೌಟ್ ಇದ್ರು ಅವ್ರನ್ನ ಸ್ವಲ್ಪ ಫೋನ್ ಮಾಡಿ ಕೇಳ್ತೀನಿ. ಹಂಗಾಗಿ ಹೇಮಾ ಮೇಡಮ್ ಅವ್ರಿಗೆ ನನಗೆ ಕೃತಜ್ಞತೆಗಳನ್ನ ಹೇಳಲೇಬೇಕು. ಯಾಕಂದ್ರೆ ಬಿಕಾಸ್ ಅವರಿಂದ ನಾವು ಎಷ್ಟೋ ಕಲ್ತ್ವಿ. ನಾವು ಯೋಗಾಸನ ಮಾಡೋದ್ರಿಂದ ನಾವು ಏನ್ ಗೊತ್ತಾ ಅವಾಗ ಕಲ್ತಿರೋದು, ಬಟ್ ಇವಾಗ ಮರ್ತ್ಬಿಟ್ವಿ. ಆಮೇಲೆ ತಿರ್ಗಾ ಈ ಮಹಾತಾ ಫೌಂಡೇಶನ್ ಬಂದ್ಮೇಲೆ ನಾವು ತಿರ್ಗಾ ಮನವರಿಕೆ ಮಾಡ್ಕೊಂಡು ಇನ್ನೂ ಕಲಿಯೋಂಗಾಯ್ತು, ತಿಳ್ಕೊಳಂಗಾಯ್ತು. ನಾವು ನೋಡಿ ಪ್ರತಿಯೊಂದು ಯೋಗಾಸನನ ಯಾವ ತರ ಮಾಡ್ಬೇಕು, ಯಾವ ತರ ಆಸನಗಳನ್ನ ಮಾಡ್ಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಟ್ರು. ಅದು ನಾನು ಸುಮಾರು ದಿನದಿಂದ ಒಂದು 8-9 ತಿಂಗಳಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಅದು ಸತತವಾಗಿ ಅವರು ಒಂದು ಆಸಕ್ತಿ ಇಟ್ಕೊಂಡು ಪ್ರತಿಯೊಂದು ಯೋಗಾಸನ ಯಾವ ತರ ಮಾಡ್ಬೇಕು ಅಂತ. ಹಂಗಾಗಿ ನಾವು ಅವ್ರು ಹೇಳ್ಕೊಡೋದು ಒಂದೇ ಅಲ್ಲ, ನಮ್ಮ ಪ್ರಯತ್ನನೂ ಬೇಕೇ ಬೇಕು. ಈ ಪ್ರಯತ್ನ ಇಲ್ದಿದ್ರೆ ಆಗಲ್ಲ. ಸತತವಾಗಿ ನಮ್ಮ ಪ್ರಯತ್ನ ಇದ್ರೇನೆ ಆಗೋದು. ಓಕೆ ಹಂಗಾಗಿ ಮೇಡಮ್ ಇದು ತುಂಬಾ ಅದ್ಭುತವಾದ ಒಂದು ವೇದಿಕೆ. ತುಂಬಾ ಅದ್ಭುತವಾದ ವೇದಿಕೆ ಇದೆ. ಇನ್ನು ಕಲಿಯೋದು ಬೇಕಾದಷ್ಟಿದೆ. ಕಾರ್ಯಾಗಾರ ಬೇರೆ ಕಾರ್ಯಾಗಾರನೂ ನಾವು ನಿರತವಾಗಿ ನಾವು ಇದನ್ನೆಲ್ಲ ಕಲ್ತ್ಕೊಂಡ್ಬರ್ಬೇಕು ಅಂತ. ಓಕೆ ನಂದು 2 ಮಾತನ್ನ ಮುಗಿಸ್ತೀನಿ ಮೇಡಮ್.